ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತಿನ ವಿಡಿಯೋದಲ್ಲಿ ಶಾವಿಗೆ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಒಂದು ಮಿಕ್ಸಿಂಗ್ ಬೌಲ್ಗೆ 2 ಕಪ್ಪಷ್ಟು ಅಕ್ಕಿ ಶಾವಿಗೆನ ಹಾಕೋತಾ ಇದ್ದೀನಿ. ಇದನ್ನು ಕೈಯಲ್ಲಿ ಸ್ವಲ್ಪ ಈ ರೀತಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಶಾವಿಗೆ ತುಂಬ ಉದ್ದುದ್ದ ಇದ್ದರೆ ಅಷ್ಟು ಸರಿ ಬರೋದಿಲ್ಲ, ಹಾಗಾಗಿ ಈ ರೀತಿ ಕ್ರಷ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕ್ರಷ್ ಮಾಡ್ಕೊಂಡ್ಮೇಲೆ ಇದಕ್ಕೆ 1 ಕಪ್ಪಷ್ಟು ಬನ್ಸಿ ರವೆನ ಹಾಕೋತಾ ಇದ್ದೀನಿ. 2 ಕಪ್ ಶಾವಿಗೆ, 1 ಕಪ್ ಬನ್ಸಿ ರವೆ, ಹಾಗೆಯೇ 1 ಕಪ್ಪಷ್ಟು ಮೊಸರನ್ನು ಹಾಕೋತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆಯೇ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಮತ್ತು ತುರಿದಿರೋಂಥ ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಹಾಗೆ ಇದಕ್ಕೆ ಒಗ್ಗರಣೆ ಸಾಸಿವೆ, ಕಡಲೆಬೇಳೆ, ಗೋಡಂಬಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿರೋಂಥ ಒಗ್ಗರಣೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿ ಬಟಾಣಿ ಸೀಸನ್ ಅಲ್ವಾ, ಹಾಗಾಗಿ ಹಸಿ ಬಟಾಣಿನೂ ಸೇರಿಸ್ಕೋತಾ ಇದ್ದೀನಿ. ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಈ ರೀತಿ ಕಿವುಚಿ ಇದನ್ನು ಕಲಿಸ್ಕೋಬೇಕಾಗತ್ತೆ. ಇದು ಬೇರೆ ಇಡ್ಲಿ ಹಿಟ್ಟಿನ ಥರ ಥಿಕ್ ಬ್ಯಾಟರ್ ಮಾಡ್ಕೋಬಾರ್ದು, ಗಟ್ಟಿಗೆ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ನೋಡಿ, ಈ ಥರ ಕೈಯಲ್ಲಿ ಎತ್ತೋ ಹಾಗೆ ಇರಬೇಕು ನಿಮಗೆ. ಈಗ ಒಂದು 1/4 ಚಮಚದಷ್ಟು ಈನೋ ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಹಿಟ್ಟು ರೆಡಿಯಾಗಿದೆ. ನಾನು ಸೈಡಲ್ಲಿ ಸ್ಟೀಮರ್ಗೆ ನೀರು ಹಾಕಿ ಕಾಯಕ್ಕಿಟ್ಟಿದ್ದೀನಿ. ಈಗ ಇದನ್ನು ಇಡ್ಲಿ ಪ್ಲೇಟ್ಗೆಲ್ಲ ಹಾಕ್ಕೊಳ್ಳೋಣ. ಇಡ್ಲಿ ಪ್ಲೇಟ್ಗೆ ನಾನಿಲ್ಲಿ ತುಪ್ಪನ ಹಚ್ಕೋತಾ ಇದ್ದೀನಿ. ತುಪ್ಪದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಶಾವಿಗೆ ಇಡ್ಲಿಗೆ. ಒಂದು ಸಲ ಟ್ರೈ ಮಾಡಿ ಈ ರೀತಿ. ಬೇಡ ಅಂದರೆ ಎಣ್ಣೆನ ಹಾಕ್ಕೊಳ್ಬೋದಾಗತ್ತೆ. ಈಗ ನೋಡಿ, ನಾವು ಮಾಡಿಟ್ಕೊಂಡಂಥ ಹಿಟ್ಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು ಹಾಕಿರೋಂಥ ಮೆಜರ್ಮೆಂಟ್ಗೆ ಸುಮಾರು 20 ಇಡ್ಲಿಗಳು ಈಸಿಯಾಗಿ ಬಂದಿತ್ತು. ನೋಡಿ, ಈಗ ಇದನ್ನು ಬೇಯೋಕ್ಕೆ ಇಟ್ಕೊಂಡ್ಬಿಡೋಣ. ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಮುಚ್ಚಳ ಮುಚ್ಚಿ ಬೇಯೋಕ್ಕೆ ಇಡ್ತಾಯಿದ್ದೀನಿ ಈಗ ನಾನು. ಈಗ ಇದು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಅಂತ. ಇದು ಈಸಿಯಾಗೆ ಬಿಟ್ಕೊಂಡು ಬರುತ್ತೆ. ಏನು ಕಚ್ಕೊಳ್ಳೋದು ಪ್ಲೇಟಿಗೆ ಆ ಥರ ಎಲ್ಲ ಏನೂ ಆಗೋಲ್ಲ. ತುಂಬ ಸುಲಭವಾಗಿ ಆಗುತ್ತೆ ಇದು. ಇನ್ಸ್ಟೆಂಟಾಗಿ ರುಬ್ಬೋದು ಬೇಡ, ನೆನೆಸೋದು ಬೇಡ. ಪರ್ಫೆಕ್ಟಾಗಿ ಇಡ್ಲಿ ಬೇಕಾದಾಗ ಮಾಡ್ಕೊಬೋದು. ಯಾವಾಗಲೂ ಶಾವಿಗೆ ಉಪ್ಪಿಟ್ಟು ಅಂತೆಲ್ಲ ಮಾಡ್ತಾ ಇರ್ತೀವಿ, ಶಾವಿಗೆ ಬಾತೆಲ್ಲ. ಈ ರೀತಿ ಇಡ್ಲಿನ ಒಂದ್ಸಲ ಟ್ರೈ ಮಾಡಿ. ಚಟ್ನಿ ಅಥವಾ ಬಾಂಬೆ ಸಾಗು ಜೊತೆಗೆಲ್ಲ ತುಂಬ ರುಚಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ ಅಂತ. ಒಂದು ಪರ್ಫೆಕ್ಟ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಅನ್ಬೋದು. ಇದನ್ನು ಟ್ರೈ ಮಾಡಿ, ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕ್ಕಿಂಗ್.